ಓಂ ಸರ್ವವಿದೇ ನಮಃ. ಓಂ ಪ್ರಿಯೋಜನೋ ದದಾಶದಸನ್ನಿರೇಕೆ ಅದ್ರಿವಃ ಸಖಾತೆ ವಯಂ ತೇ ಅಸ್ಯಾಂ ಸುಮತೌ ಜನಿಷ್ಠಾಃ ಸ್ಯಾಮವರೂಥೇ ಅಘ್ನತಃ. ಸರ್ವವಿತ್ ಅನ್ನುವ ಈ ನಾಮಕ್ಕೆ ಸಂಬಂಧಪಟ್ಟಂತೆ ಕೆಲವು ಉಲ್ಲೇಖಗಳನ್ನು ಈ ಹಿಂದಿನ ಭಾಗದಲ್ಲಿ ಹೇಳುವುದನ್ನು ಮರೆತಿದ್ದೆ. ಅದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಅಥರ್ವಣ ಉಪನಿಷತ್ನಲ್ಲಿ ಎಸ್ ಸರ್ವಜ್ಞ ಸಸರ್ವವಿತ್ ಅಂತ ಭಗವಂತನನ್ನು ಸರ್ವಜ್ಞ ಎಂಬುದಾಗಿಯೂ ಮತ್ತು ಸರ್ವವಿತ್ ಅಂತನೂ ವರ್ಣಿಸಿದ್ದಾರೆ. ಸರ್ವಜ್ಞ ಅಂದರೆ ಎಲ್ಲದರ ಸಾಮಾನ್ಯ ತಿಳುವಳಿಕೆ ಇರುವವನು ಅಂತ ಅರ್ಥ. ಹಾಗೆ ಸರ್ವವಿತ್ ಅಂದರೆ ಎಲ್ಲದರ ವಿಶೇಷವಾದಂಥ ತಿಳುವಳಿಕೆ ಇರುವವನು ಅಂತನೂ ಅರ್ಥ ಆಗ್ತದೆ. ರಾಘವೇಂದ್ರ ಸ್ವಾಮಿಗಳು ಆ ಅಥರ್ವಣ ಉಪನಿಷತ್ತಿನ ಖಂಡಾರ್ಥದಲ್ಲಿ ಜ್ಞಾನ ವೇದನೆಯೋ ಸಾಮಾನ್ಯ ವಿಶೇಷತ್ವೇನ ಅಪೌನರುಕ್ತ್ಯಂ ಅಂತ ವರ್ಣನೆ ಮಾಡಿದ್ದಾರೆ. ಭಗವಂತನನ್ನ ಜ್ಞಾನವುಳ್ಳವನು ಮತ್ತು ವಿಜ್ಞಾನವುಳ್ಳವನು ಅಂತ ಹೇಳುವುದರ ಅರ್ಥ ಏನು? ವಿಜ್ಞಾನ ಅಥವಾ ವೇದನವುಳ್ಳವನು ಅನ್ನೋದರ ಅರ್ಥ ಏನು ಅಂದರೆ, ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ, ನಮಗೆಲ್ಲರಿಗೂ ಇರುವಂಥ ಸಾಮಾನ್ಯ ಜ್ಞಾನವೂ ಅವನಿಗಿದೆ, ನಮಗೆ ಯಾರಿಗೂ ಇಲ್ಲದಂಥ ಒಂದು ವಿಶೇಷವಾದ ವೇದನವೂ ಕೂಡ ಅವನಿಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ತಿಳಿದಿರುವುದನ್ನು ಅವನು ಬಲ್ಲ, ನಾವು ತಿಳಿಯದಿರುವುದನ್ನು ಅವನು ಬಲ್ಲ ಅಂತ ಅದರ ಅರ್ಥ ಆಗ್ತದೆ. ಆದ್ದರಿಂದ ಭಗವಂತನನ್ನು ಸರ್ವಜ್ಞ ಸರ್ವವಿತ್ ಅಂತ ಹೇಳುವುದು ಪುನರುಕ್ತಿಗೇನು ಕಾರಣ ಅಲ್ಲ ಅಂತ ತಿಳಿದುಕೊಳ್ಬೇಕು. ಬ್ರಹ್ಮವ ಇದಮಗ್ರ ಆಸೀತ್ ತದಾತ್ಮಾನಮೇವಾ ವೇದ ಅಹಂ ಬ್ರಹ್ಮಾಸ್ಮೀತಿ ತಸ್ಮಾತ್ ತತ್ ಸರ್ವಮಭವತ್ ಅಂತ ಆ ಬೃಹದಾರಣ್ಯಕ ಉಪನಿಷತ್ತು ಕೂಡ ಆ ಭಗವಂತ ತಾನು ಗುಣಪೂರ್ಣನಾಗಿದ್ದೇನೆ, ಬ್ರಹ್ಮನಾಗಿದ್ದೇನೆ ಅನ್ನುವುದನ್ನು ತಿಳಿದು ಪೂರ್ಣನಾದ. ಆ ತಿಳುವಳಿಕೆಯಿಂದಲೇ ಆತ ಪೂರ್ಣನಾಗಿದ್ದಾನೆ, ಪೂರ್ಣನಾಗಿರುವುದರಿಂದೇ ತಿಳಿದಿದ್ದಾನೆ, ಅದೊಂದು ವಿಷಯ ಸರಿ, ತಿಳಿದಿರುವುದರಿಂದಲೂ ಪೂರ್ಣನಾಗಿದ್ದಾನೆ ಅಂತ ಈ ಭಗವಂತನ ಗುಣಪೂರ್ಣತ್ವದ ತಿಳುವಳಿಕೆ ಅನ್ನೋದು ಆ ಭಗವಂತನ ಪೂರ್ಣತೆ ಕಾರಣವಾಗಿದೆ. ತಾನು ತನ್ನ ಗುಣಪೂರ್ಣತ್ವವನ್ನು ತಿಳಿದು ಪೂರ್ಣನಾಗಿದ್ದಾನೆ, ಅವನ ಗುಣಪೂರ್ಣತ್ವವನ್ನು ತಿಳಿದವರು ಕೂಡ ತಮ್ಮ ತಮ್ಮ ಯೋಗ್ಯತಾನುಸಾರವಾದಂತಹ ಒಂದು ಪೂರ್ಣತೆಯನ್ನು ಹೊಂದುತ್ತಾರೆ ಅಂತ ನಾವು ತಿಳಿಯಬಹುದು. ಈ ಸಂದರ್ಭದಲ್ಲಿ ವಿಧ ಧಾತುವಿಗೆ ಜ್ಞಾನ ಅಂತ ಅರ್ಥವು ವಿಚಾರಣ ಅಂತ ಅರ್ಥವೂ ಇರುವುದರಿಂದ ಸರ್ವವಿತ್ ಅಂದರೆ ಎಲ್ಲವನ್ನೂ ತಿಳಿದವನು ಅಂತ ಅರ್ಥ. ಇದು ವಿಚಾರಣ ಅಂತ ಮತ್ತೊಂದು ಪ್ರತ್ಯೇಕ ಅರ್ಥವನ್ನು ಕೂಡ ಹೇಳ್ತಾರೆ. ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರಗಳಲ್ಲಿ ಸರ್ವಂ ವೇದಾರ್ಥಂ, ಸರ್ವ ವೇದಾರ್ಥಂ, ಎಲ್ಲವನ್ನೂ ಅಂದರೆ ಎಲ್ಲ ವೇದಾರ್ಥವನ್ನು ವಿಂತೆ ಅವನು ವಿಚಾರ ಮಾಡ್ತಾನೆ, ವಿಮರ್ಶಿಸಿದ್ದಾನೆ, ಮತ್ತೆ ವೇದಯತೆ ನಮ್ಮಿಂದಲೂ ವಿಚಾರ ಮಾಡಿಸ್ತಾನೆ, ಅದಕ್ಕಾಗಿ ಆತನನ್ನ ಸರ್ವವಿತ್, ಹೀಗೆ ವಿಚಾರ ಮಾಡುವವನು ಮಾಡಿಸುವವನು, ಆ ಕಾರಣದಿಂದಲೂ ಅವನನ್ನು ಸರ್ವವಿತ್ ಅಂತ ಹೇಳಬಹುದು. ವಿದ್ ಚೇತನಾಖ್ಯಾನ ನಿವಾಸೇಶು ಅಂತ ಒಂದು ಅದೇ ಧಾತುವಿನ ಅರ್ಥ ಮತ್ತೊಂದು ಕಂಡು ಬರ್ತದೆ. ಆಖ್ಯಾನ ಅಂದರೆ ತಿಳಿಸುವುದು, ಸರ್ವಂ ವೇದಯತೆ ಅಂದರೆ ನಾಮ್ನಾ ಖ್ಯಾಪಯತಿ, ನಾಮಪ್ರದಾನೇನ ಆಖ್ಯಾಪಯತಿ ಇತಿ ಯಾವತ್ತ. ಜಗತ್ತಿನ ಪ್ರತಿಯೊಂದು ಜಡಚೇತನಕ್ಕೂ ಒಂದೊಂದು ಹೆಸರನ್ನು ತಾನು ಕೊಟ್ಟು ಅದನ್ನ ಈ ಜಗತ್ತಿಗೆ ತಿಳಿಯಪಡಿಸ್ತಾನೆ. ನಿವಾಸ ಅಂತ ಅಲ್ಲೇ ಒಂದು ಅರ್ಥ ಇದೆ. ಸರ್ವಂ ವೇದಯತೆ, ನಿವಾಸಯತಿ ಅಂತ ಅರ್ಥ. ಎಲ್ಲವನ್ನೂ ಆಯಾ ಸ್ಥಾನದಲ್ಲಿ ಇರಿಸಿದ್ದಾನೆ. ಹೀಗೆ ಸರ್ವಂ ವೇದಯತೆ ಇತಿ ಸರ್ವವಿತ್ ಮತ್ತೊಂದು ಅರ್ಥವೂ ಕಂಡು ಬರ್ತದೆ. ಸರ್ವ ಅಂದರೆ ಎಲ್ಲದಕ್ಕೂ ಅಭಿಮಾನಿನಿಯಾದಂತಹ ಪ್ರಕೃತಿ, ಆ ಪ್ರಕೃತಿಯನ್ನ ಎಲ್ಲ ರೀತಿಯಿಂದಲೂ ತಿಳಿದವನು. ಹೀಗೊಂದು ಅರ್ಥವನ್ನು ಕೂಡ ಸರ್ವವಿತ್ ಅನ್ನೋ ಶಬ್ದಕ್ಕೆ ಬರ್ತದೆ. ಪ್ರಕೃತಿಯನ್ನ ಪರಮಾತ್ಮ, ಈ ಪರಮಪುರುಷ ಎಷ್ಟು ಬಲ್ಲನೋ ಅಷ್ಟು ಬೇರೆ ಯಾರೂ ತಿಳಿದಿಲ್ಲ, ಆದ್ರಿಂದ ಅವನೇ ಸರ್ವವಿತ್ ಅಂತ ಕರೆಸ್ಕೋತಾನೆ. ಹೀಗೆ ವಿತ್ ಧಾತುವಿಗೆ ಜ್ಞಾನ ಅಂತ ಒಂದು ಅರ್ಥ,
ಭಗವಂತ ಎಲ್ಲವನ್ನು ಬಲ್ಲವನಾಗಿದ್ದಾನೆ, ಎಲ್ಲರಿಗೂ ಎಲ್ಲವನ್ನು ತಿಳಿಸಿಕೊಡ್ತಾನೆ. ಮುಂದಿನ ಅರ್ಥ ಸರ್ವವಿಧ ಸತ್ತ ಅಂತ, ಎಲ್ಲ ಕಡೆ ಇದ್ದಾನೆ ಮತ್ತೆ ನಮ್ಮೆಲ್ಲರನ್ನೂ ಎರಗೊಟ್ಟಿದ್ದಾನೆ. ಇದು ಎರಡನೇ ಅರ್ಥ. ವಿಧ ವಿಚಾರಣೆ, ಬ್ರಹ್ಮಸೂತ್ರಾದಿಗಳಲ್ಲಿ ವೇದಾರ್ಥ ವಿಷಯಗಳನ್ನು ವಿಮರ್ಶಿಸಿದ್ದಾನೆ, ನಮ್ಮ ಕಡೆಯಿಂದ ವಿಮರ್ಶೆ ಮಾಡಿಸ್ತಾನೆ. ವಿಧ ಚೇತನ ಆಖ್ಯಾನ ನಿವಾಸೇಶು, ಚೇತನ ಅಂದರೆ ಪರಮಚೇತನ, ನಾವೆಲ್ಲರೂ ಚೇತನನಾಗಿದ್ದೇವೆ, ಜಡಗಳು ಅಚೇತನಗಳಾಗಿವೆ, ಆದರೆ ನಾವು ಚೇತನಗಳಾಗಿದ್ದೇವೆ. ಆದ್ದರಿಂದ ವಿದ್ಯತೆ ಅಂದರೆ ಚೇತನವಾಗಿದೆ, ಜ್ಞಾನವನ್ನು ಎತ್ಕಿಂಚಿ ಜ್ಞಾನವನ್ನು ಪಡೆದುಕೊಂಡು ಇದೆ ಅಂತ ಅರ್ಥ. ಭಗವಂತ ಪರಮಚೇತನನಾಗಿದ್ದಾನೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಂತ ಹೇಳಿದಂತೆ. ಆಖ್ಯಾನ, ಎಲ್ಲದಕ್ಕೂ ಕೂಡ ಒಂದೊಂದು ಹೆಸರನ್ನು ಕೊಟ್ಟು ಆ ಹೆಸರಿನ ಮೂಲಕ ಆ ವಸ್ತು ಪ್ರಸಿದ್ಧ ಆಗುವಂತೆ ಮಾಡಿದ್ದಾನೆ. ವಿಧ ಲಾಭೆ ಅಂತ ಇನ್ನೊಂದು ಧಾತು ಇದೆ, ಎಲ್ಲವನ್ನೂ ತಾನು ಪಡೆದಿದ್ದಾನೆ, ಅವನಿಗೆ ಈಗಾಗಲೇ ಎಲ್ಲವನ್ನೂ ಪಡೆದಿದ್ದಾನೆ, ಇನ್ನು ಮುಂದೆ ಪಡೆಯಬೇಕಾದದ್ದು ಯಾವುದೂ ಇಲ್ಲ. ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ ಅಂತ. ಹೀಗೆ ನಿತ್ಯ ತೃಪ್ತನಾಗಿದ್ದಾನೆ. ಆದಾದರೂ ಕೂಡ ಲಾಭ ಅಂದರೆ ಪಡೆಯುವುದು ಅಂದರೆ ರಕ್ಷಿಸುವುದು, ಪೃಥ್ವಿಯನ್ನ, ಗೋವುಗಳನ್ನು, ವೇದಗಳನ್ನು ರಕ್ಷಿಸಿದ್ದಾನೆ. ಮತ್ತೆ ನಮಗೂ ಎಲ್ರಿಗೂ ಕೂಡ ಈ ವೇದದ ಜ್ಞಾನದ ಲಾಭವನ್ನು ಮಾಡಿಸ್ತಾನೆ, ಮೋಕ್ಷ ಸುಖದ ಲಾಭವನ್ನು ಕೂಡ ಮಾಡಿಸ್ತಾನೆ. ಈ ಎಲ್ಲ ಅರ್ಥಗಳನ್ನು ಅದಕ್ಕೆ ಹೇಳಬಹುದು.